ನಮಸ್ಕಾರ ಕರ್ನಾಟಕ. ನಾನಿವತ್ತು ಮತ್ತೆ ಹನುಮನ್ ನಗರದಲ್ಲಿ ನಿಂತಿದ್ದೀನಿ. ನೀವು ನೋಡ್ಬೋದು, ಇದು ಹನುಮನ್ ನಗರ. ಏನಪ್ಪ ಮತ್ತೆ ಹನುಮನ್ ನಗರದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ನಿಮಗೆ ಇನ್ನೊಂದು ಹೋಟೆಲ್ ರಿವ್ಯೂ ಮಾಡಿಸೋಣ ಅಂತ. ಇವತ್ತು ರಿವ್ಯೂ ಮಾಡ್ತಾ ಇರೋ ಹೋಟೆಲ್ ಬಂದು ಬ್ರಾಹ್ಮಿನ್ಸ್ ಕೆಫೆ. ಇದು 2018ರಲ್ಲಿ ಓಪನ್ ಆಗಿರೋ ಹೋಟೆಲು. ಇಲ್ಲಿ ನಿಮಗೆ ವಿಶೇಷವಾಗಿ ಖಾಲಿ ದೋಸೆ ಮತ್ತೆ ಒಂದು ತುಂಬಾನೇ ಫೇಮಸ್ ಆಗಿ ಖಾಲಿ ದೋಸೆ ಇದೆ. ನಿಮಗೆ ಬೇರೆ ಎಲ್ಲ ಸಿಗುತ್ತೆ. ಬನ್ನಿ ಇವಾಗ ಈ ಹೋಟೆಲ್ನ ರಿವ್ಯೂ ಮಾಡೋಣ. ಅಲ್ಲಿನ ಬ್ರೇಕ್ಫಾಸ್ಟ್ ಅಂದರೆ ದೋಸೆ, ಇಡ್ಲಿ ಏನೇನು ತೊಗೊಳ್ತೀವಿ ಅದರದ್ದೆಲ್ಲ ಟೇಸ್ಟ್ ಮಾಡಿ ನಿಮಗೆ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಆಮೇಲೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಒತ್ತಿ. ಸೊ ನಾವು ಮಾಡೋ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಸೊ ಶೇರ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ. ಆಮೇಲೆ ಸ್ವಲ್ಪ ದಿವಸದಿಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಬಿಕಾಸ್ ಆಫೀಸ್ ಕೆಲಸ, ಇಯರ್ ಎಂಡ್ ಕೆಲಸದಿಂದ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇನ್ನು ಮುಂದೆ ನಿಮಗೆ ಫ್ರೀಕ್ವೆಂಟ್ ಆಗಿ ನಿಮ್ಮ ಮುಂದೆ ಬಂದು ಒಂದು ಹೊಸ ಹೋಟೆಲ್ ಆಗಲಿ, ಒಂದು ಹೊಸ ಜಾಗ ಆಗಲಿ ನಿಮಗೆ ತೋರಿಸ್ಕೊಡ್ತಾ ಇರ್ತೀನಿ. ಸೊ ಬನ್ನಿ ಈಗ ಬ್ರಾಹ್ಮಿನ್ಸ್ ಕೆಫೆ ಒಳಗೆ ಹೋಗೋಣ. ಏನೇನು ಸಿಗುತ್ತೆ ನೋಡೋಣ, ಬನ್ನಿ, ಲೆಟ್ಸ್ ಗೋ. ನೀವು ನೋಡ್ಬೋದು, ಇಲ್ಲಿ ಈಗ ಖಾಲಿ ದೋಸೆ ಹಾಕಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಪ್ಲಸ್ ನೋಡಿ ಇಲ್ಲಿ ಸ್ನೇಹಿತರೆ, ಇವತ್ತು ಸಂಡೇ, ಕ್ರೌಡು ಯಾವ ಥರ ಇದೆ, ಜನ ಜಾತ್ರೆ. ಅಪ್ಪ, ಇಷ್ಟು ಕ್ರೌಡಾ! ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಹೋಟೆಲಲ್ಲಿ ಇವರು ಕೆಂಪು ಚಟ್ನಿ ಯೂಸ್ ಮಾಡಲ್ಲ, ಪೌಡ್ರ್ ಯೂಸ್ ಮಾಡ್ತಾರೆ. ಪ್ಲಸ್ ನೋಡ್ಬೋದು ಯಾವ ಥರ ತುಪ್ಪ ಹಾಕಿದ್ದಾರೆ ನೋಡಿ, ಫುಲ್ ರೋಸ್ಟ್ ಆಗ್ತದೆ. ನೀವಿಲ್ಲಿ ನೋಡ್ಬೋದು, ಎಲ್ಲ ಪಾರ್ಸಲ್ಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಪಾರ್ಸಲ್ ಸರ್ವಿಸು ಇದೆ.
ಇಲ್ಲಿ ನೋಡಿ ಈ ಪಾರ್ಟಿ ಜನ ಏನಕ್ಕೆ ಸೇರ್ತಾರೆ, ಇಲ್ಲಿ ಟೇಸ್ಟು, ಕ್ವಾಲಿಟಿ, ಹೈಜೀನ್ ಎಲ್ಲ ನೀಟಾಗಿರೋದ್ರಿಂದನೇ ಇಷ್ಟು ಜನ ಸಾಗರ ಬರೋಕ್ಕೆ ಸಾಧ್ಯ. ಇಲ್ಲಾಂದರೆ ಸುಮ್ಮನೆ ಇಷ್ಟು ಜನ ಯಾಕೆ ಬರ್ತಾರೆ ಹೇಳಿ. ಸೊ ನೀವು ಕೂಡ ಒಂದ್ಸರಿ ಬಂದು ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ನಿಮಗೂ ಗೊತ್ತಾಗುತ್ತೆ. ನೀವು ನೋಡ್ಬೋದು ಒಳಗಡೆ ಆ ಪಾರ್ಟಿ ಜನ ಜಾತ್ರೆ ಇತ್ತಲ್ಲ, ಸೊ ಅಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ನೋಡಿ. ಇಲ್ಲಿ ಆಚೆ ಕಡೆ ಒಂಚೂರು ಜಾಗ ಇದೆ ನಿಂತ್ಕೊಳ್ಳೋದಕ್ಕೆ. ನೀವಿಲ್ಲಿ ನಿಂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಬೋದು. ನಾವಿವತ್ತಿಲ್ಲಿ ಖಾಲಿ ದೋಸೆ ಟ್ರೈ ಮಾಡ್ತಾ ಇದ್ದೀನಿ. ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ತೀನಿ. ಬಟ್ ತುಂಬ ಅಂದರೆ ತುಂಬ ಸಾಫ್ಟ್ ನೋಡಿ. ಇದಕ್ಕೆ ಒಂಚೂರು ಪಲ್ಯ ತೊಗೊಂಡಿದ್ದೀವಿ. ನಿಜವಾಗ್ಲೂ ಚಟ್ನಿ ಒಂಥರ ಡಿಫ್ರೆಂಟ್ ಆಗಿದೆ ಸ್ನೇಹಿತರೆ. ಚೆನ್ನಾಗಿದೆ. ಪಲ್ಯದ ಜೊತೆ ಅಂತೂ ಖಾಲಿ ದೋಸೆ ಇನ್ನೂ ಚೆನ್ನಾಗಿದೆ. ಸೊ ಮಸ್ಟ್ ಟ್ರೈ, ಎಲ್ಲರೂ ಮಸ್ಟ್ ಟ್ರೈ ಮಾಡಬೇಕಾಗಿರೋದು ಖಾಲಿ ದೋಸೆ ಇಲ್ಲಿ. ನೆಕ್ಸ್ಟ್ ಈಗ ಮಸಾಲೆ ದೋಸೆ ಟ್ರೈ ಮಾಡೋ ಟೈಮ್. ಈಗ ಹೇಗಿದೆ ಅಂತ ಟ್ರೈ ತಿನ್ಬಿಟ್ಟು ಹೇಳ್ತೀನಿ. ಸ್ನೇಹಿತರೆ ನೀವು ನೋಡ್ಬೋದು, ಫುಲ್ಲು ಆಚೆ ಕಡೆ ರೋಸ್ಟು ಕ್ರಿಸ್ಪಿ ಆಗಿದೆ. ತುಂಬ ಅಂದರೆ ತುಂಬ ಕ್ರಿಸ್ಪಿ. ಇಲ್ಲಿ ಇವರು ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಯೂಸ್ ಮಾಡಲ್ಲ, ಬರೀ ಪೌಡರ್ ಯೂಸ್ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೆ ಈ ಹೋಟೆಲ್ದು ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ದಯವಿಟ್ಟು ಬನ್ನಿ. ಇಲ್ಲಿ ಆ್ಯಕ್ಚುಲಿ ಮಂಗಳವಾರನೂ ಬುಧವಾರನೂ ರಜಾ. ಸೊ ಅದನ್ನು ನೋಡ್ಕೊಂಡು ಬನ್ನಿ. ಅದನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಬನ್ನಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ. ಓಕೆ.